ಹಾಯ್, ವೆಲ್ಕಮ್ ಟು ದ ನ್ಯೂ ಇನ್ ಟೌನ್ ಪಾಡ್ಕಾಸ್ಟ್. ಥ್ಯಾಂಕ್ ಯು. ಸೊ ನಿಮ್ದು ಹೆಸರು ಏನ್ರಿ? ನನ್ನ ಹೆಸರು ರವಿ ಮಾಸ್ಟರ್ ಅಂತ. ಸೊ ನೀವು ಇಲ್ಲಿ ಈ ಒಂದು ಫೀಲ್ಡ್ ಹೆಂಗ್ ಚೂಸ್ ಮಾಡ್ಕೊ? 7th ಸ್ಟ್ಯಾಂಡರ್ಡ್ ಇದ್ದೆ. 7th ಸ್ಟ್ಯಾಂಡರ್ಡ್ ಇದ್ದಾಗ ನಮ್ಮ ತಾಯಿಗೆ ಬ್ರೈನ್ ಟ್ಯೂಮರ್ ಆಗಿತ್ತು. ಆಕ್ಚುಲಿ 7th ಸ್ಟ್ಯಾಂಡರ್ಡ್ಗೆನೆ ಇಂಟ್ರೆಸ್ಟ್ ಇತ್ತು ನನಗೆ. ಆಮೇಲೆ ಕಾಲೇಜಿಗೆ ಹೋದಾಗ ಸ್ವಲ್ಪ ಕಡಿಮೆ ಆಯ್ತು. ಈ ಗ್ರೇಟ್ ಕರ್ನಾಟಕ ಡಾನ್ಸ್ ಲೀಗ್ ಅಂತ ETV ಕನ್ನಡಲ್ಲಿ ಒಂದ್ಸಲಿ ರಿಯಾಲಿಟಿ ಶೋ ಬರ್ತಾ ಇತ್ತು. ಸೊ ಅದ್ ಹೆಂಗಂದ್ರೆ 64 ಕಾಲೇಜಸ್ಗೆ ಸೆಲೆಕ್ಟ್ ಮಾಡಿದ್ರು ಹೈದರಾಬಾದ್ ಅಲ್ಲಿ. ಸೊ ಅಲ್ಲಿ ಗೋಗ್ಟೆ ಕಾಲೇಜ್ ಕೂಡ ಸೆಲೆಕ್ಟ್ ಆಗಿದೆ. ಗೋಗ್ಟೆ ಕಾಲೇಜ್ ಅಲ್ಲಿ ನಾನೊಬ್ಬ. ಇದ್ರಲ್ಲೇ ನಾನು ಇನ್ವಾಲ್ವ್ ಆಗಿ ಮುಂದೆ ಕರಿಯರ್ ಮಾಡ್ರೆ ಚೆನ್ನಾಗಿರುತ್ತೆ ಅನ್ನೋದು ಮೈಂಡಿಗೆ ಬಂದಿತ್ತು. ಬಟ್ ಇಂಟ್ರೆಸ್ಟ್ ಆಗಿ ತಗೊಂಡಿರ್ಲಿಲ್ಲ ನಾನು, ಯಾಕಂದ್ರೆ ನಾನು ಎಜುಕೇಶನ್ ಅಲ್ಲಿ ಸ್ವಲ್ಪ ಚೆನ್ನಾಗಿದೆ, ಆಕ್ಟಿವ್ ಇದೆ. ಸರೌಂಡಿಂಗ್ ನಂಗೆ ಹಂಗ್ ಮಾಡಿಸ್ತು. ಬಿಕಾಸ್ ನಮ್ದು 2011 ಅಲ್ಲಿ ನಮ್ ಡ್ಯಾಡ್ ಡೆತ್ ಆದ್ರು, ಮತ್ತೆ ಕಾರ್ ಆಕ್ಸಿಡೆಂಟ್ ಅಲ್ಲಿ. ನಮ್ ಡ್ಯಾಡ್ ಡೆತ್ ಆದ ತಕ್ಷಣ ಏನಾಯ್ತು, ನಂಗೆ ಸ್ವಲ್ಪ ಮನೆ ಜವಾಬ್ದಾರಿ, BBA ಕಲಿಯೋವಾಗ್ಲೇ ಮನೆ ಜವಾಬ್ದಾರಿ ಬಂತು. ಸುಜೀಸ್ ಪಾಯಿಂಟ್ಸ್ ಅಲ್ಲಿ ಆಸ್ ಅ ಮ್ಯಾನೇಜರ್ ಪೋಸ್ಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಐ ವಾಸ್ ಹ್ಯಾವಿಂಗ್ ಅ ಗುಡ್ ಸ್ಯಾಲರಿ ಹೋದೆ. ದಟ್ಸ್ ವೈ ಐ ಚೂಸ್ ದಟ್ ಪರ್ಟಿಕ್ಯುಲರ್ ಕಂಪ್ನಿನ ಚೂಸ್ ಮಾಡಿದ್ದು. ಮಾಲಿಂಗ್ಪುರ್ ಚಿಮ್ಮಡದಲ್ಲಿರೋ ರಾಜು ಬಗ್ನಾಳ್ ಅಂತ ಒಬ್ರು, ಅವ್ರೇನ್ ಮಾಡ್ತಾರೆ, ಆ ಸಲೂನ್ಗೆ ರ್ಯಾಂಡಮ್ ಆಗಿ ಬಂದಿರ್ತಾರೆ. ಸೊ ಅವ್ರು ನೋಡಿ ನನಗೆ ನೋಡಿ, ನೀ ಏನಕ್ಕೆ ಇಲ್ಲಿ ಅಂತ ಕೇಳಿದ್ರು. ನಾನು ಹಿಂಗ್ ಆಗಿದ್ದೇನೆ ಅಂತ, ಅದಕ್ಕೆ ನಾನು ಹಿಂಗ್ ಮಾಡ್ತಾ ಇದ್ದೇನೆ. ಅವಾಗ ಅವ್ರು ನನಗೆ ಬೈದಿದ್ರು, ಇದು ಆಕ್ಚುಲಿ ಇದು ಫೀಲ್ಡೇ ಅಲ್ಲ ನಿನ್ಗೆ, ನಿನ್ ಟ್ಯಾಲೆಂಟೇ ಬೇರೆ, ನೀನ್ ಅದನ್ನ ಅಲ್ಲಿಟ್ಬಿಟ್ಟು ಇಲ್ಲಿ ಬಂದಿದ್ಯಾ, ನೀನ್ ಎಷ್ಟೇ ತಿಪ್ಪರ್ಲಕ್ ಹಾಕಿದ್ರು ಇಷ್ಟೇ ಉಳಿದ್ಯಾ. ಸೊ ಟ್ರೈ ಮಾಡೋಣ ಅಂತ ನಾನು ಚೆನ್ನೈಯಲ್ಲಿ ಮಾನಾಡ ಮೈಲಾಡ ಅಂತ ರಿಯಾಲಿಟಿ ಶೋ, ಕಲೈಂಜರ್ ಚಾನಲ್, ಇಫ್ ಯು ಪುಟ್ ಇಟ್ ಇನ್ ಗೂಗಲ್ ಯು ವಿಲ್ ಗೆಟ್ ಟು ನೋ ಇಟ್. ಓಕೆ. ಸೊ ಆ ರಿಯಾಲಿಟಿ ಶೋ ಸೀಸನ್ 11th ಅಥವಾ 10th ಅಲ್ಲಿ ಇತ್ತು. ಸೊ ನಾನು 650 ಅಮೌಂಟ್ ಇಟ್ಕೊಂಡ್ಬಿಟ್ಟು ಚೆನ್ನೈ, ಫ್ರಮ್ ಬೆಲ್ಗಮ್ ಇಟ್ ಈಸ್ ಲೈಕ್ 18 hours ಜರ್ನಿ. ಇಲ್ಲಿಂದ ಬೆಂಗಳೂರಿಂದ ಚೆನ್ನೈ, ಆ ತರ ನಾನು ಜರ್ನಿ ಮಾಡೋದೆ. ಸೊ ಸೆಲೆಕ್ಷನ್ ಆಯ್ತು, ರಿಯಾಲಿಟಿ ಶೋ ಪಾಸ್ ಆಯ್ತು. ಆಮೇಲೆ ಆ ರಿಯಾಲಿಟಿ ಶೋ ನಾನು ವಿನ್ ಆದೆ. 1 year ಅಲ್ಲೇ ಇದ್ದೆ. ಆಮೇಲೆ ಕ್ಯಾನಡಾದಲ್ಲಿ ಟೊರೊಂಟೊ ಸ್ಟ್ರೀಟ್ ಡೌನ್ ಟೌನ್ ಅಲ್ಲಿ ಇದ್ದೆ. ಅಲ್ಲೂ ಕೂಡ ವರ್ಲ್ಡ್ ರೆಕಾರ್ಡ್ ನಡೀತು ನಮ್ದು, ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡಿದೆ. ಮತ್ತೆ ಇಂಡಿಯಾಗ್ ಬಂದು ಮತ್ತೆ ತಮಿಳಲ್ಲಿ ಒಂದು ಮೂವಿ ಸಿಕ್ತು, ಕೈತಿ ಮೂವಿ ಮಾಡಿದ್ರಲ್ಲ ಕಾರ್ತಿಕ್ ಸರ್, ಅವ್ರದ್ರಲ್ಲೇ ನನ್ನ ಫ್ರೆಂಡ್ ಕ್ಯಾರೆಕ್ಟರ್ ಆಗಿ ಅವ್ರ ಜೊತೆ ಮಣಿರತ್ನಂ ಸರ್ ಜೊತೆ ಡೈರೆಕ್ಷನ್ ಅಲ್ಲಿ ನಾನು ಆಕ್ಟ್ ಮಾಡಿದೆ. ಅಂದ್ರೆ ಹೆಂಗ್ ಸೆಲೆಕ್ಟ್ ಮಾಡ್ತಾರ್ರಿ ಅವ್ರಂದ್ರೆ? ಲೈಕ್ ಕೊರಿಯೋಗ್ರಾಫರ್ ಅಂದ್ರೆ ಆಸ್ ಅ ಕೊರಿಯೋಗ್ರಾಫರ್ ಅನ್ನೋದಕ್ಕಿಂತ ಪ್ರೊಸೀಜರ್ ಏನು ಹೆಂಗಿದೆ, ಒಂದು ವೆಲ್ ನೋನ್ ಪರ್ಸನ್ ಬೇಕು ಅವ್ರಿಗೆ. ಬಿಕಾಸ್ ಏನಕ್ಕೆ ವೆಲ್ ನೋನ್ ಪರ್ಸನ್ ಬೇಕು ಅನ್ನೋದು ಹೇಳ್ತೇನೆ. ಒಂದ್ ಡಾನ್ಸ್ ಕ್ಲಾಸ್ ಹಾಕಿದ ತಕ್ಷಣ ಕೊರಿಯೋಗ್ರಾಫರ್ ಆದೆ, ಕೊರಿಯೋಗ್ರಾಫರ್ ಅಲ್ಲ, ಆ ತರ ಕೊರಿಯೋಗ್ರಫಿ ಆಗಲ್ಲ. ಕೊರಿಯೋಗ್ರಫಿ ಅಂದ್ರೆ ಏನು, ಅಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಪ್ಲಸ್ ಕನ್ನಡ ಈಗ ಟಾಪ್ ಅಲ್ಲಿ ಇರೋ ಚಾನೆಲ್, ಅದರಲ್ಲಿ ಪ್ರೋಗ್ರಾಮಿಂಗ್ ಟೀಮ್ ಆಗ್ಲಿ, ಪ್ರೊಡಕ್ಷನ್ ಟೀಮ್ ಅವ್ರಾಗ್ಲಿ, ಪ್ರತಿಯೊಬ್ರು ಕಲೀಗ್ಸ್ ಆಗ್ಲಿ ಎಲ್ಲರೂ ಸೂಪರ್ ಆಗಿದ್ದಾರೆ. ನಮ್ ಟೀಮ್ ಹುಡುಗರೇ ಆಕ್ಚುಲಿ, ನನ್ ಫ್ರೆಂಡ್ಸ್ ಅಂತ ಯಾರಿಲ್ಲ. ಟೀಮ್ ಹುಡುಗರಿಗೆ ನಾನು ಫ್ರೆಂಡ್ಸ್ ಅಂತೇನೆ ಅಷ್ಟೇ. ಓಕೆ, ಫ್ರೆಂಡ್ಶಿಪ್ ನಾನು ಮಾಡಿಲ್ಲ, ಎಲ್ಲೂ ಹೋಗಲ್ಲ, ಏನಿಲ್ಲ. ಬಟ್ ಟು ಬಿ ಫ್ರ್ಯಾಂಕ್, ನಾನು ಸ್ಟೇ ಮಾಡಿದ್ದು ಒಂದು ಡ್ಯಾನ್ಸ್ ಕ್ಲಾಸ್ ಟೆರಸ್ ಹೊರಗಡೆ. ಹೊಟ್ಟೆ ಹಸ್ದಾಗ ಫ್ರೆಂಡ್ಸ್ಗೆ ಯಾರಿಗಾರು ಫೋನ್ ಮಾಡಿ ಅಕೌಂಟಿಗೆ ಒಂದು 50 ರೂಪಾಯಿ ಹಾಕ, 100 ರೂಪಾಯಿ ಹಾಕ ಅಂತ ಹೇಳಿ ಅವ್ನ ಹಾಕಿದ್ರೆ ಅದನ್ನ ಹೋಗಿ ವಡಾಪಾವ್ ತಿನ್ನೋದು. ಅದು ನಾನು ಪ್ರೂವ್ ಮಾಡ್ಕೊಂಡೆ. ಆ ಟೈಮಲ್ಲಿ ನಾನು ಏನಾದ್ರು ಓಡೋಗ್ಬಿಟ್ಟಿದ್ರೆ ಆಗ್ತಾ ಇರ್ಲಿಲ್ಲ. ನಾನು ಮೂವೀಸ್ ಮಾಡ್ತಾ ಇರ್ಲಿಲ್ಲ, ನಾನು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡ್ತಾ ಇರ್ಲಿಲ್ಲ, ನಾನು ಕಂಟೆಸ್ಟೆಂಟ್ ಆ ರಿಯಾಲಿಟಿ ಶೋ ವಿನ್ ಆಗ್ತಾ ಇರ್ಲಿಲ್ಲ.